ಸೊ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಲಾ ಆಫ್ ವೈಬ್ರೇಷನ್ ಮೇಡಮ್. ಲಾ ಆಫ್ ವೈಬ್ರೇಷನ್, ಇದು ಲಾ ಆಫ್ ವೈಬ್ರೇಷನ್ ಯೂನಿವರ್ಸಲ್ ಒನ್ ಆಫ್ ದಿ ಲಾ, ಒನ್ ಆಫ್ ದ ನೇಮ್ ಅದು. ಅಂದರೆ ಕಂಪನ ನಿಯಮ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ಕಂಪನವೇ. ಅಂದರೆ ನಮ್ಮ ಯೋಚನಾ, ನಮ್ಮ ನಮ್ಮ ಸುತ್ತಮುತ್ತ ನಮ್ಮಲ್ಲಿರುವಂಥ ಪ್ರತಿ ಅಣು ಪರಮಾಣು, ಪ್ರತಿ ಸೆಲ್, ಪ್ರತಿ ಜೀವಕೋಶ ಕಂಪನದಲ್ಲಿರ್ತದೆ. ಓಕೆ, ನಮ್ಮ ಆಲೋಚನೆಗಳು ಕಂಪನವೇ. ನಾವು ಬಾಹ್ಯದಲ್ಲಿ ನಾವು ಏನೇನು ಎದುರ್ಕೊಂತೀವೋ ಅದು ಕಂಪನವೇ. ಸೊ ಅದಕ್ಕೋಸ್ಕರ ನಮ್ಮ ಕಂಪನಗಳು ಸರಿ ಮಾಡ್ಕೊಂಡ್ರೆ ಕಂಪನ ಫ್ರೀಕ್ವೆನ್ಸಿ, ಓಕೆ, ಲಾ ಆಫ್ ವೈಬ್ರೇಷನ್ ಅಂತೀವಿ. ಸೊ ಈ ಲಾ ಆಫ್ ವೈಬ್ರೇಷನ್ ಏನು ಹೇಳುತ್ತಂದ್ರೆ, ಪ್ರತಿ ಒಂದು ನಾವು ಜೀವನದಲ್ಲಿ ಏನೇ ಎದುರ್ಕೊಂಡಿದ್ರು ಅದೆಲ್ಲ ನಮ್ಮಿಂದ ಆಗುವಂಥ ಕಂಪನಗಳೇ. ಆ ಕಂಪನಗಳನ್ನು ಸರಿಪಡಿಸ್ಕೋಬೇಕಷ್ಟೇ. ಈಗ ನೀವು ಹೇಳಿದ್ರಲ್ಲ, ಒಂದು ಜೀವಿ ಬಂದಿದೆ, ಒಂದು ಯಾವುದೋ ಜಂತು, ಒಂದು ವಿಷ ಜಂತು ಆಗಲಿ ಇನ್ನೊಂದಾಗಲಿ, ನಮ್ಮ ಕಂಪನ ಸರಿಪಡಿಸ್ಕೊಂಡು ಒಳಗಡೆ ಸರಿಪಡಿಸಿದ್ರೆ ಅಲ್ಲಿ ಸರಿ ಆಗ್ತಾ ಇರ್ತದೆ. ನೋಡಿ ಎಂಥ ಅದ್ಭುತ ವಿಷಯ ಇದು. ನಿಮ್ಮ ಒಳಗಡೆ ನಿಮ್ಮ ಕಂಪನಗಳು ಏನಂತ, ಭಯ ಅಂತ ಕಂಪನ ತೆಗೆದುಬಿಟ್ಟು ಪ್ರೇಮ ಅಂತ ಕಂಪನ ಒಳಗಡೆ ಇಟ್ಕೋಬೇಕು. ತಕ್ಷಣವೇ ಇಂಥ ಯಾವ್ದಾರ ಸಂಘಟನೆ ಆಗುವಾಗ ಏನು ಮಾಡಬೇಕು, ಏನು ಮಾಡೋದು ಬೇಕಾಗಿಲ್ಲ. ಯಾವ ದೇವ್ರನ್ನೂ ನೀವು ಕೃಪಾ ಕೇಳೋದು ಬೇಕಾಗಿಲ್ಲ, ಇನ್ನೊಂದು ಕೇಳೋದು ಬೇಕಾಗಿಲ್ಲ. ಯಾಕಂದ್ರೆ ನೀವೇ ದೇವರು. ಮತ್ತೆ ಇನ್ನೊಬ್ಬರು ಯಾರು ಕೇಳೋದಿದೆ, ಏನು ಕೇಳೋದಿದೆ? ಸುಮ್ಮನೆ ಕೂತ್ಕೋಬೇಕು. ನಮ್ಮಲ್ಲಿ ಏನು ಮಾಡಬೇಕು, ಆ ಜಂತು ಬಗ್ಗೆ ಕಂಪನವನ್ನು, ಆದರೂ ಏನಾದರೂ ಸ್ವಲ್ಪ ಭಯ ಅಂತ ಕಂಪನ ಇದ್ದರೆ ಆ ಭಯ ಕಂಪನವನ್ನು ಪಕ್ಕಿಟ್ಬಿಟ್ಟು ಪ್ರೇಮ ಅಂತ ಒಂದು ಕಂಪನವನ್ನು ನಿಮ್ಮ ಒಳಗಡೆ ಹಾಕ್ಕೊಳ್ಳಿ. ತಕ್ಷಣವೇ ಆ ಜಂತು ನಿಮ್ಮ ಹತ್ರ ಬರ್ತದೆ, ಕೂತ್ಕೊತದೆ, ಮಾತಾಡ್ತದೆ, ಹೋಗ್ತದೆ. ಏನು ಮಾಡೋದಿಲ್ಲ ನಿಮಗೆ. ಅರ್ಥ ಆಯ್ತಾ? ಸೊ ಈ ಕಂಪನ ಫ್ರೀಕ್ವೆನ್ಸಿ, ದಿ ಲಾ ಆಫ್ ವೈಬ್ರೇಷನ್, ಯು ಕ್ಯಾನ್ ಅಪ್ಲೈ ಎನಿವೇರ್ ಇನ್ ದಿಸ್ ಯೂನಿವರ್ಸ್. ಇಟ್ ವಿಲ್ ವರ್ಕ್. ಯಶಸ್ವಿಗಾಗಲಿ, ಆರೋಗ್ಯಕ್ಕಾಗಲಿ, ಸೊ ಇಂಥ ಯಾವ್ದಾವ್ದು ಎಲ್ಲೇ ಬೇಕಂದ್ರೆ, ಎಲ್ಲೇ ಜಯ ಸಾಧಿಸ್ಬೇಕಂದ್ರೆ ಈ ಕಂಪನವೇ ಪ್ರಮುಖ ಕಾರಣ. ಅದು ಪ್ರಾಪಂಚಿಕ ಆಗಲಿ ಮತ್ತೆ ಆಧ್ಯಾತ್ಮಿಕ ಆಗಲಿ ಎರಡೂ ಕಡೆನೂ ಕೆಲಸ ಮಾಡೋಂಥದ್ದು ಇದು ಲಾ ಆಫ್ ವೈಬ್ರೇಷನ್. ಬಿಕಾಸ್ ದಿ ಎಂಟೈರ್ ಯೂನಿವರ್ಸ್ ಈಸ್ ವೈಬ್ರೇಟಿಂಗ್. ಎಂಟೈರ್ ಯೂನಿವರ್ಸ್ ಇನ್ಕ್ಲೂಡಿಂಗ್ ಅಸ್, ನಾವು ಸಹ, ಮತ್ತೆ ನಮ್ಮ ಸುತ್ತಮುತ್ತ ಇಡೀ ಈ ಜಗತ್ತೇ ವೈಬ್ರೇಷನ್ ಅಲ್ಲಿದೆ. ನಿಮ್ಮ ವೈಬ್ರೇಷನ್ ಯಾವುದಕ್ಕೆ ಮ್ಯಾಚ್ ಆಗುತ್ತೋ ಅದು ನಿಮ್ಮ ಹತ್ರ ಬರುತ್ತೆ. ನೀವು ಭಯದಿಂದ ಇದ್ದೀರಾ, ಭಯನೇ ಬರುತ್ತೆ ನಿಮ್ಮ ಹತ್ರ. ಅಂಥ ಜನನೇ ಬರ್ತಾರೆ ನಿಮ್ಮ ಸುತ್ತಮುತ್ತ. ನೀವು ಪ್ರೇಮದಿಂದ ಇದ್ದೀರಾ, ನೀವು ಸುತ್ತಮುತ್ತ ಇರುವಂಥ ಜನ ತುಂಬಾ ಪ್ರೀತಿಯುತವಾಗಿ ನಡ್ಕೊಂತ ಜನೇ ಬರ್ತಾರೆ. ಇಡೀ ಪ್ರಪಂಚವೇ ನಿಮಗೆ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾ ಇರ್ತದೆ. ನೀವು ಕೋಪ, ದ್ವೇಷ, ಅಸೂಯೆ ಇಟ್ಕೊಂಡಿದ್ರ ಅಂಥವೇ ನಿಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಅಂಥವೇ ನಿಮಗೂ ಕನೆಕ್ಷನ್ಗೆ ಬರುತ್ತೆ, ಸಂಪರ್ಕಕ್ಕೆ ಬರುತ್ತೆ. ಅನುಭವಿಸ್ಬೇಕು ನೀವು. ಅದಕ್ಕೋಸ್ಕರ ಯು ಆರ್ ದಿ ಸೋರ್ಸ್ ಆಫ್ ಕ್ರಿಯೇಷನ್. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ದ ರಿಯಾಲಿಟಿ. ಪ್ರತಿಯೊಂದು ಜೀವನದಲ್ಲಿ ನಡೆಯುವಂಥ ವಾಸ್ತವಕ್ಕೆ, ಪ್ರತಿಯೊಂದು ವಿಷಯಕ್ಕೆ ನಾವೇ ಕಾರಣ ಅಂತ ಯಾಕೆ ಹೇಳ್ತೀವಿ ಅಂದರೆ, ದಿಸ್ ಈಸ್ ದ ರೀಸನ್ ಫಾರ್ ದಟ್. ಅಂದರೆ ದಿ ಲಾ ಆಫ್ ವೈಬ್ರೇಷನ್, ಕಂಪನದ ನಿಯಮ ಪ್ರತಿಯೊಂದು ಕಡೆ ಅದು ಅನ್ವಯಿಸ್ತದೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಆಯ್ತಾ? ಓಕೆ ಸರ್. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್.